ಕುರ್ಚಿ ಫೈಟ್ಗೆ ಮತ್ತೊಂದು ರಣರೋಚಕ ಟ್ವಿಸ್ಟ್. ಅಧಿವೇಶನ ಹೊತ್ತಲೇ ಡಿಕೆಶಿ ಆಪ್ತರಿಂದ ದೆಹಲಿ ಯಾತ್ರೆ. ಸಿಎಂ ಕುರ್ಚಿ ಫೈಟ್ಗೆ ಮತ್ತೊಂದು ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಅಧಿವೇಶನ ಹೊತ್ತಲೇ ಡಿಕೆಶಿ ಆಪ್ತರಿಂದ ದೆಹಲಿ ಯಾತ್ರೆ. ವೋಟ್ ಚೋರಿ ಕಾರ್ಯಕ್ರಮ ನೆಪದಲ್ಲಿ ವರಿಷ್ಠರ ಭೇಟಿಯಾಗ್ತಾರ. ಹಾಗಾದ್ರೆ ನಾಳೆ ದೆಹಲಿ ಪ್ರವಾಸ ಕೈಗೊಂಡ ಡಿಸಿಎಂ ಡಿಕೆ ಆಪ್ತರು ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ರವಿಗಣಿಗ, ಕದಲೂರು ಉದಯ್ ಸೇರಿ ಹಲವರಿಂದ ಟೂರ್. ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್. ಈ ಹಿಂದೆಯೂ ಕೂಡ ಚಲುವರಾಯಸ್ವಾಮಿ ನೇತೃತ್ವದಲ್ಲೂ ಕೂಡ ದೆಹಲಿಗೆ ಹೋಗಿದ್ರು ಕೂಡ ಡಿಕೆಶಿ ಬಣ. ಈಗೂ ಕೂಡ ಮತ್ತೆ ಹೊರಟಿದ್ದಾರೆ. ಸಿಎಂ ಕುರ್ಚಿ ಫೈಟ್ಗೆ ಮತ್ತೊಂದು ರಣರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಹೋಗ್ತಾ ಇರ್ಬೋದು? ಅದು ಅಧಿವೇಶನದ ಹೊತ್ತಲ್ಲೇ ಹೋಗೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಲಾಸ್ಟ್ ಟೈಮು ಕೂಡ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಡಿಕೆಶಿ ತಂಡ ಡೆಲ್ಲಿಗೆ ಹೋಗಿತ್ತು. ಈಗ ಮತ್ತೆ ನಾಳೆ ಹೋಗ್ತಿದ್ದಾರೆ ಎನ್ನುವಂತ ಸುದ್ದಿ ಕೂಡ ಬರ್ತಾ ಇದೆ. ನಾಳೆ ದೆಹಲಿಯ ಪ್ರವಾಸವನ್ನ ಕೈಗೊಂಡ ಡಿಸಿಎಂ ಡಿಕೆ ಆಪ್ತರು ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ದೆಹಲಿಗೆ ಪ್ರಯಾಣ. ಯಾರೆಲ್ಲ ಹೋಗ್ತಾ ಇರ್ಬೋದು ಅಂದ್ರೆ ರವಿಗಣಿಗ, ಕದಲೂರು ಉದಯ್ ಸರಿ ಹಲವರಿಂದ ಟೂರ್. ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾವುದ್ರ ಬಗ್ಗೆ ಚರ್ಚೆನ ಮಾಡ್ಕೊಳಕ್ಕೆ ಹೋಗ್ತಾ ಇರ್ಬೋದು? ಅಧಿವೇಶನದ ಸ್ವಲ್ಪ ಟೈಮ್ ಸಿಕ್ಕಾಗ್ಲೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ, ಡಿನ್ನರ್ ಮೀಟಿಂಗ್ ಆಗುತ್ತೆ, ಮತ್ತೆ ನಾಳೆ ಡೆಲ್ಲಿಗೂ ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಗಾದ್ರೆ ವರಿಷ್ಠರನ್ನ ಭೇಟಿ ಆಗ್ಬಹುದಾ? ಏನೆಲ್ಲ ಚರ್ಚೆಗಳನ್ನ ಮಾಡಬಹುದು? ಮತ್ತೆ ಜನವರಿಯಲ್ಲೂ ಮತ್ತೆ ಶುರುವಾಗುತ್ತಾ ಕುರ್ಚಿಯ ಕಾದಾಟ. ಈಗೇನು ಕಡಿಮೆ ಇಲ್ಲ. ಅಧಿವೇಶನದ ಹೊತ್ತಲ್ಲಿ ಏನೋ ಸ್ವಲ್ಪ ತಣ್ಣಗಾಗುತ್ತೆ ಅಂತೆಲ್ಲ ಅನ್ಕೊಂಡ್ರು ಕೂಡ ಇವಾಗ್ಲೂ ಮತ್ತೆ ಜಾಸ್ತಿ ಆಗ್ತಾನೆ ಇದೆ. ಅದೇ ನೋಡಿ, ಅಧಿವೇಶನದ ಹೊತ್ತಲ್ಲೂ ಸಣ್ಣ ಗ್ಯಾಪ್, ಒಂದಿನ 2 ದಿನ ಟೈಮ್ ಸಿಕ್ತು ಅಂತ ಹೇಳಿದ್ರು ಕೂಡ ಅಲ್ಲಿ ಯಾರನ್ನ ಭೇಟಿ ಆಗ್ಬೇಕು, ಏನೆಲ್ಲ ಚರ್ಚೆಗಳು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅದ್ರ ಸಲುವಾಗಿ ನಾಳೆ ಕೂಡ ಡೆಲ್ಲಿ ಹೊರಟಿದ್ದಾರೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ರವಿಗಣಿಗ ಆಗಿರ್ಬೋದು, ಕದಲೂರು ಉದಯ್ ಸೇರಿ ಹಲವರಿಂದ ಟೂರ್ ಕೂಡ ಇದೆ. ದೆಹಲಿಯಲ್ಲಿ ಮತ್ತೊಂದು ಸುತ್ತಿನ ಶಕ್ತಿ ಪ್ರದರ್ಶನಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ.